ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ. ಮೊಟ್ಟ ಮೊದಲಿಗೆ ಬುದ್ಧರತ್ನ, ಧಮ್ಮರತ್ನ, ಸಂಘರತ್ನ ಈ ತ್ರಿರತ್ನಗಳಿಗೆ ಶ್ರದ್ಧಾಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಪೂಜ್ಯ ಬಡ ಬಂತೇಜಿ ಆಚಾರ್ಯ ಬುದ್ಧರಕಿತ ಬಡ ಬಂತೇಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಪೂಜ್ಯ ಕස්සಪ ಮಹಾತೇರ ನಮ್ಮ ಹಿರಿಯ ಬಂತೇಜಿ ಅವರಿಗೆ ನಮಸ್ಕರಿಸುತ್ತಾ, ಸಂಘಕ್ಕೆ ನಮಿಸುತ್ತಾ, ನಮ್ಮೆಲ್ಲ ಉಪಾಸಕರಿಗೆ ಮೈತ್ರಿಯಿಂದ, ಮಂಗಳಮಯ ಮೈತ್ರಿಯಿಂದ ಮಹಾಬೋಧಿ ಸೊಸೈಟಿ ಬೆಂಗಳೂರು ಇಲ್ಲಿಗೆ ಸ್ವಾಗತವನ್ನು ಕೋರುತ್ತೇನೆ. ಇಂದು 2ನೇ ಮಾರ್ಚ್ 2025 ಭಾನುವಾರದ ಈ ಧಮ್ಮ ಪ್ರವಚನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಜೀವನದಲ್ಲಿ ಒಳಿತನ್ನ ತಂದು ನಿಮ್ಮ ಮೇಲೆ ಹೋಗೋದಕ್ಕೆ ಸಹಾಯ ಮಾಡಲಿ ಅಂತ ಬಯಸ್ತಾ, ಇವತ್ತು ಪ್ರತಿ ವಾರದಂತೆ ನಾವು ಕೆಲವೊಂದು ಸುತ್ತಗಳನ್ನು ತೆಗೆದುಕೊಂಡು ಅಭ್ಯಾಸ ಮಾಡ್ತೀವಿ. ಸುತ್ತ ಅಂತಂದರೆ ಸೂತ್ರ, ಸುತ್ತ ಅಂತಂದರೆ ಭಗವಾನ್ ಬುದ್ಧರ ಉಪದೇಶ. ಒಂದು ಉಪದೇಶ ಏನು ಮಾಡ್ತಾರಲ್ಲ ಅದನ್ನು ನಾವು ಒಂದು ಸುತ್ತ ಅಂತ ಹೇಳ್ತೀವಿ. ಆ ರೀತಿ ಒಂದಲ್ಲ ಎರಡಲ್ಲ ಸಾವಿರಾರು ಸುತ್ತಗಳನ್ನು ಹೇಳಿದ್ದಾರೆ. ಸುತ್ತ ಪೀಠಕ ಅಂತಲೇ ಒಂದು ತ್ರಿಪೀಠಕದ ಒಂದು ಭಾಗ. ಪ್ರತಿನಿತ್ಯ ಜೀವನದಲ್ಲಿ ಜನಸಾಮಾನ್ಯರಿಗೆ, ಭಿಕ್ಷುಗಳಿಗೆ, ಗೃಹಸ್ಥರಿಗೆ ಹೇಳ್ತಕ್ಕಂಥ ಉಪದೇಶಗಳ ಸಂಕಲನ ಅದು ಸುತ್ತ ಪೀಠಕ. ಇನ್ನು ಕೇವಲ ಭಿಕ್ಷುಗಳಿಗೆ ಮತ್ತು ಭಿಕ್ಷುಣಿಯರಿಗೆ ಹೇಳಿರ್ತಕ್ಕಂಥ ನಿಯಮಗಳು, ವಿಹಾರದ ಜೀವನ, ಆ ಧಮ್ಮಗಳು ಏನಿವೆಲ್ಲ ಅವೆಲ್ಲ ವಿನಯ ಪೀಠಕ. ಇನ್ನು 3ನೇದು ಅಭಿಧಮ್ಮ ಪೀಠಕದಲ್ಲಿ ಭಗವಾನ್ ಬುದ್ಧರು ಪಾರಮಾರ್ಥಿಕ ಸತ್ಯ ಅಂದರೆ ಅಲ್ಟಿಮೇಟ್ ಚಿತ್ತ, ಚೇತಸಿಕ, ರೂಪ, ನಿಬ್ಬಾಣ ಈ 4ನ್ನ ವಿವರವಾಗಿ ಹೇಳಿರ್ತಕ್ಕಂಥದ್ದು ಅದು ಅಭಿಧಮ್ಮ ಪೀಠಕ. ಈ 3 ಪೀಠಕಗಳು ನಮ್ಮ ಭಗವಾನ್ ಬುದ್ಧರ ಉಪದೇಶಗಳ ಒಂದು ಏನು ಸಂಕಲನವನ್ನು ತ್ರಿಪೀಠಕ ಅಂತ ಹೇಳ್ತೀವಿ ಅದಿದೆ. ಸುತ್ತ ಪೀಠಕದಿಂದ ನಾವು ಸಾಮಾನ್ಯವಾಗಿ ಅಭ್ಯಾಸ ಮಾಡ್ತೀವಿ. ಅದ್ರ ಮಧ್ಯೆ ಅಭಿಧಮ್ಮದ ಬಗ್ಗೆ ಸ್ವಲ್ಪ ಹೇಳ್ತೀವಿ. ವಿನಯ ಪೀಠಕದಲ್ಲಿ ಭಗವಾನ್ ಬುದ್ಧರ ಜೀವನ ಚರಿತ್ರೆ ಮತ್ತು ಭಿಕ್ಷುಗಳ ಚರಿತ್ರೆ, ಭಿಕ್ಷುಣಿಯರ ಚರಿತ್ರೆ, ಅವರ ಜೀವನ ಅದೆಲ್ಲ ಇರುವಾಗ ಅದನ್ನು ಹೇಳ್ತೀವಿ. ಸೊ ಈ ರೀತಿ ನಾವು ತ್ರಿಪೀಠಕದ ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಇದು ಪಾಳಿ ಭಾಷೆಯಲ್ಲಿ ಇದೆ. ಪಾಳಿ ಭಾಷೆ ಭಗವಾನ್ ಬುದ್ಧರು ತಮ್ಮ ಧರ್ಮೋಪದೇಶಕ್ಕಾಗಿ ಮಾತನಾಡುವುದಕ್ಕಾಗಿ ಉಪಯೋಗಿಸಿರುವ ಭಾಷೆ. ಆ ಪಾಳಿ ಭಾಷೆಯನ್ನು ಈಗ ಕೇಂದ್ರ ಸರ್ಕಾರದವರು ಶಾಸ್ತ್ರೀಯ ಭಾಷೆ ಅಂತ ಘೋಷಣೆ ಮಾಡಿದ್ದಾರೆ. ನಮ್ಮ ಇಲ್ಲಿ ದೊಡ್ಡ ಬಂತೇಜಿಯವರು 1984ರಲ್ಲಿ ಈ ಪಾಳಿಯ ಸುತ್ತಗಳನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ಕನ್ನಡ ತ್ರಿಪೀಠಕ ಯೋಜನೆ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಿದರು. ಇವತ್ತು ಸುಮಾರು 36-37 ಪುಸ್ತಕಗಳು ಬಂದಿವೆ. ನೀವು ಓದೋದಕ್ಕೆ ಪ್ರಯತ್ನ ಮಾಡ್ತಾ ಇರಿ. ಆಮೇಲೆ ದೀಘ ನಿಕಾಯ ಮತ್ತು ಮಧ್ಯಮ ನಿಕಾಯ ಈ 2 ಕನ್ನಡ ತ್ರಿಪೀಠಕ .com ಭಾಳ ಸುಂದರವಾಗಿ ಪಾಳಿ ಕನ್ನಡ ಒಂದೊಂದು ಪ್ಯಾರ ಅದು ಅವೈಲೇಬಲ್ ಇದೆ. ಅದು ಏನು ಕಡಿಮೆ ಅಲ್ಲ, 100-200 ಸುತ್ತಗಳು ಪ್ರತಿ ದಿನ ಒಂದು ಓದಿದ್ರೂ ಸುಮಾರು 1 ವರ್ಷ ಓದ್ತಾ ಹೋಗ್ಬೋದು. ಆದರೆ ಅಷ್ಟೊಂದು ಓದೋಕ್ಕಾಗಲ್ಲ ಒಂದೇ ದಿನದಲ್ಲಿ. ದೀಘ ನಿಕಾಯದ ಒಂದೊಂದು ಸುತ್ತ ಅಂತಂದರೆ ದೀರ್ಘ
ಈ ಒಂದೊಂದು ದಿನ ಬೇಕಾಗುತ್ತೆ ಅಷ್ಟು ದೀರ್ಘ. ಇವತ್ತು ನಾನು ಒಂದು ಅಂಗುತ್ತರ ನಿಕಾಯದಲ್ಲಿ ಆ, ಒಂದು ಸುತ್ತ ಓದ್ತಾ ಇದ್ದೆ. ಅದು ನಾನು ಅದರ ಹೆಸರು ಮತ್ತು ಸಂಖ್ಯೆಯನ್ನ ನೆನಪಿಟ್ಕೊಳ್ಳಿಲ್ಲ. ಧಮ್ಮವನ್ನ ಆ, ಕೇಳಿ ನೀವು ಆಮೇಲೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಸಿಗ್ಬೋದು. ಹೇಳಿ. ಭಗವಾನ್ ಬುದ್ಧರು ಒಂದ್ಸಾರಿ ವಾರಣಾಸಿಯಲ್ಲಿದ್ದರು. ವಾರಣಾಸಿಯ ಇಸಿಪತನ ಮೊಟ್ಟ ಮೊದಲನೇ ಧರ್ಮೋಪದೇಶ ಮಾಡಿದ್ರಲ್ಲ, ಆ ಜಾಗದಲ್ಲಿ ಬಂದಿದ್ರು. ಅಲ್ಲಿ ಭಿಕ್ಷುಗಳಿಗೆ ಭಗವಾನ್ ಹೇಳಿದ್ರು, ಓ ಭಿಕ್ಷುಗಳೇ, ಅವರೆಲ್ಲ ಆಮ ಬಂತೆ ಜೀ ಬಂತೆ ಅಂತ ಹೇಳ್ತೀವಲ್ಲ, ಕನ್ನಡದಲ್ಲಿ ಏನು ಹೇಳ್ತೀವಿ? ಯಾರಾದರೂ ಕರೆದ್ರೆ ಹೌದು ಬಂತೆ ಅಲ್ವಾ? ಅವರೆಲ್ಲ ಬಹಳ ಒಂದು ಜಾಗೃತ ಭಾವದಿಂದ ಕುಳಿತುಕೊಂಡ್ರು. ಆಗ ಭಗವಾನ್ರು ಹೇಳಿದರು, ಈ ವಾರಣಾಸಿಯಲ್ಲಿ ಬಹಳ ಹಿಂದೆ ಒಬ್ಬ ರಾಜನಿದ್ದ. ಅವನ ಹೆಸರು ಪಚೇತನ ರಾಜ. ಪಚೇತನ ಒಳ್ಳೆ ರಾಜನಾಗಿದ್ದ. ಅವನಿಗೆ ಯುದ್ಧ ಮಾಡೋ ಒಂದು ಪರಿಸ್ಥಿತಿ ಬಂತು. ಅವನು ಅದನ್ನ ಪ್ಲಾನ್ ಮಾಡ್ತಾನೆ, ಒಂದು ಯೋಜನೆ ಹಾಕ್ತಾನೆ. ಯೋಜನೆ ಹಾಕಿ ಅದನ್ನ ಸರಿಯಾಗಿ ಮಾಡ್ಬೇಕಂದಾಗ 6 ತಿಂಗಳ ನಂತರ ಯುದ್ಧವನ್ನ ಪ್ರಾರಂಭ ಮಾಡ್ತೀನಿ ಅಂತ ಅವನು ಯೋಜನೆ ಹಾಕೊಳ್ತಾನೆ. ಆದರೆ ನೋಡ್ತಾನೆ, ಅವನಿಗೆ ರಥ ಇದೆ, ಆದರೆ ರಥ ಹಳೇದಾಗೋಗ್ಬಿಟ್ಟಿದೆ. ಇವಾಗ ಒಂದು ಹಳೆ ಮುರುಕುಲು ರಥ ತಗೊಂಡು ನೀವು ಯುದ್ಧ ಮಾಡೋಕ್ಕಾಗಲ್ಲ ಅಲ್ವಾ? ಇವಾಗ ಸಾಮಾನ್ಯವಾಗಿ ನೀವು ಪ್ರಯಾಣ ಮಾಡ್ತೀನಿ ಅಂತಂದ್ರೇ, ಒಂದು ಇಲ್ಲಿಂದ ಮೈಸೂರು ಅಥವಾ ಚೆನ್ನೈ ಹೋಗ್ತೀನಿ ಅಂದರೆ ನಿಮ್ಮ ಕಾರನ್ನ ನೀವು ಸ್ವಲ್ಪ ಕ್ಲೀನ್ ಮಾಡ್ತೀರಿ. ಅದಕ್ಕೆ ಏನು ಆಯಿಲ್ ಹಾಕ್ಬೇಕಾ, ಪೆಟ್ರೋಲು ಎಲ್ಲ, ಲೈಟು, ಗೇರು ಎಲ್ಲ ಚೆಕ್ ಮಾಡ್ತೀರಿ ಅಲ್ವಾ? ಒಂದು ಸಾಮಾನ್ಯ ಒಂದು ಪ್ರಯಾಣಕ್ಕೆ ಅಷ್ಟು ತಯಾರಿ ಮಾಡ್ತೀವಿ. ಇವಾಗ ಯುದ್ಧಕ್ಕೆ ಹೋಗಬೇಕು ಅಂತಂದರೆ ಆ ಗಾಡಿ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಲ್ವಾ? ಪ್ರಿಪ್ರೇಷನ್. ಸೊ ಇದು ಪ್ರಿಪ್ರೇಷನ್, ತಯಾರಿ ಮಾಡೋದೇನಿದೆಯಲ್ಲ, ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲ ಕಡೆ ಅದರ ಅವಶ್ಯಕತೆ ಇದೆ. ನಾವು ಧಮ್ಮದ ಪ್ರಾಕ್ಟೀಸ್ನಲ್ಲೂ ಅದೇ ಥರ ಇದೆ. ಸೊ ಆಗ ಈ ಪಚೇತನ ರಾಜ ತನ್ನ ಒಬ್ಬ ರಥ ಕಟ್ಟುವವನು, ರಥ ಮಾಡುವ ಪಡಿಗರೇ ಬೇರೆ ಆಗಿದ್ರು. ಇವಾಗ ಸಾಮಾನ್ಯವಾಗಿ ನಾವು ಕೂತ್ಕೊಳ್ಳೋದಕ್ಕೆ ಚೇರು, ಬೆಂಚು ಅದೆಲ್ಲ ಮಾಡ್ತೀವಲ್ಲ, ಅದ್ರ ಕಾರ್ಪೆಂಟ್ರು ಬೇರೆ, ಫರ್ನಿಚರ್ ಕಾರ್ಪೆಂಟ್ರು. ಇವಾಗ ಫರ್ನಿಚರ್ ಕಾರ್ಪೆಂಟ್ರೇ ಬೇರೆ, ಇವಾಗ ಬಾಗಿಲು ಕಿಟಕಿ ಮಾಡೋ ಇವರೇ ಬೇರೆ ಅಲ್ವಾ? ಅವ್ರವ್ರ ಭಾಗಗಳಲ್ಲಿ ಅವ್ರು ಎಕ್ಸ್ಪರ್ಟ್ ಇರ್ತಾರೆ. ಅದೇ ರೀತಿ ರಥ ಕಟ್ಟುವ ಕಾರ್ಪೆಂಟರ್ಸ್ಗಳು ಇರ್ತಾ ಇದ್ರು ಆಗಿನ ಕಾಲ. ಸೊ ಆಗ ಪಚೇತನ ಒಬ್ಬ ತನ್ನ ಆತ್ಮೀಯ ರಥವನ್ನು ಮಾಡುವವರನ್ನ ಕರೆದ್ಬಿಟ್ಟು ಹೇಳ್ತಾನೆ, ಓ ಸ್ನೇಹಿತ. ಅವನಿಗೆ ಸ್ನೇಹಿತ ಅಂತ ಹೇಳ್ತಾನೆ, ಅಷ್ಟು ಅವನು ಬಹಳ ಗೌರವವನ್ನು ಹೊಂದಿದ್ದ. ಓ ಸ್ನೇಹಿತ, 6 ತಿಂಗಳ ನಂತರ ನಾನು ಒಂದು ಯುದ್ಧವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ನನಗೆ ರಥ ಮಾಡಬೇಕು, ಅಥವಾ ಈ ರಥ ಏನಿದೆ ಇದಕ್ಕೆ ಒಳ್ಳೆಯ ಚಕ್ರಗಳನ್ನು ಫಿಟ್ ಮಾಡು. ರಥ ಚೆನ್ನಾಗೇ ಇದೆ, ಬೇರೆ ಅಲ್ಲ, ಅದಕ್ಕೆ ಒಳ್ಳೆಯ ಚಕ್ರಗಳನ್ನು ನೀನು ಹಾಕು ಅಂತ ಹೇಳಿದಾಗ ಅವನು ಸರಿ ಮಹಾರಾಜರೇ ಅಂತ ಹೇಳಿ ಶುರು ಮಾಡ್ತಾನೆ. ಅವನು ಆ ರಥವನ್ನು ಮಾಡಲಿಕ್ಕೆ, ಆ ಚಕ್ರವನ್ನು ಮಾಡಲಿಕ್ಕೆ ಒಳ್ಳೆಯ ಕಟ್ಟಿಗೆ, ಸರಿಯಾದ ಇದನ್ನ ಹುಡುಕಿ ಮರವನ್ನು ತೆಗೆದುಕೊಂಡು ಬಂದು ಅದನ್ನೆಲ್ಲ ಸರಿಯಾಗಿ ಅದನ್ನ ನೀರಲ್ಲಿಟ್ಟು ಅದು ಮಾಡಿ ಇದು ಮಾಡಿ, ಅದು ಏನಂತಾರೆ ಅದಕ್ಕೆ, ಸೀಸನಿಂಗ್, ಅದನ್ನೆಲ್ಲ ಮಾಡಿ ಕೆಲಸ ಮಾಡ್ತಾನೆ.
ಸೊ ರಾಜನಿಗೆ ಈ 6 ತಿಂಗಳು ಮುಗಿಯೋದಕ್ಕೆ ಸಮಯ ಬರುತ್ತಲ್ಲ, ಅವನಿಗೆ ಮನಸ್ಸಲ್ಲಿ ಬರುತ್ತೆ ಇವನು ಸರಿಯಾಗಿ ಮಾಡ್ತಾ ಇದ್ದಾನೋ ಬಿಟ್ಟಿದ್ದಾನೋ ಅಂದ್ಬಿಟ್ಟು 1 ವಾರ ಮುಂಚೆ ನೆನಪಾಗ್ಬಿಟ್ಟು ಕೇಳ್ತಾನೆ, ಕರೆಸ್ತಾನೆ. ಏನಯ್ಯ, ಎಲ್ಲಿವರೆಗೂ ಆಯ್ತು ನಿಂದು ಇದು? ನನ್ನ ರಥ ಇನ್ನೂ ತಯಾರೇ ಆಗಿಲ್ವಲ್ಲ. ಮಹಾರಾಜರೇ, ತಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಚಕ್ರವನ್ನ, ಒಂದು ಗಾಲಿಯನ್ನ ತಗೊಂಡ್ಬರ್ತಾನೆ. ರಾಜ ಕೇಳ್ತಾನೆ, ಅಲ್ಲಯ್ಯ, 2 ಹೇಳಿದ್ದೆ, 2 ಚಕ್ರ ಇದ್ದಾಗ ತಾನೇ ಈ ಇದು ರಥ ಓಡೋದು. ನೀನು ಇನ್ನು 6 ದಿನ ಇದೆ. 6 ತಿಂಗಳಲ್ಲಿ 6 ದಿನ ಬಿಟ್ಟು ನೀನು ಇಷ್ಟು ದಿವಸ ತಗೊಂಡಿದ್ಯಾ, ಬರೀ ಒಂದೇ ಚಕ್ರ ಮಾಡಿದ್ಯಾ. ಇನ್ನೊಂದು ಚಕ್ರದ ಗತಿ ಏನು? ಇನ್ನು 6 ದಿನದಲ್ಲಿ ಆಗತ್ತಾ? ಆಗ ಅವನು ಹೇಳ್ತಾನೆ, ಓ ಮಹಾರಾಜರೇ, ಇನ್ನೊಂದು ಚಕ್ರ 6 ದಿನದಲ್ಲಿ ಮಾಡ್ತೀನಿ ನಾನು ಅಂತ. ನಿಮಗೆ 2 ಗಾಲಿಗಳು ಬೇಕಲ್ಲ, ಚೆನ್ನಾಗಿ ಮಾಡಿ ಫಿಟ್ ಮಾಡ್ತೀನಿ. ಸೊ ಅವನು ಅದನ್ನ ಮಾಡ್ತಾನೆ. ಕೊನೆ ದಿನ ಅದನ್ನ 2 ತಗೊಂಡು ಬರ್ತಾನೆ. 2 ಆಗಿದೆ ಮಹಾರಾಜರೇ, ಇವಾಗ ನಾನು ಅದನ್ನ ಫಿಟ್ ಮಾಡ್ತೀನಿ ಅಂತ. ಆಗ ರಾಜನಿಗೆ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ಇವನು 6 ತಿಂಗಳಲ್ಲಿ 6 ದಿನ ಕಡಿಮೆ, 5 ಮುಕ್ಕಾಲು ತಿಂಗಳು ಒಂದು ಚಕ್ರಕ್ಕೆ ಯೂಸ್ ಮಾಡ್ದ, ಇನ್ನು 6 ದಿನ ಮಾತ್ರ ಇನ್ನೊಂದು ಚಕ್ರಕ್ಕೆ ಯೂಸ್ ಮಾಡ್ದ. ಈ 2 ಚಕ್ರಗಳಲ್ಲಿ ಏನು ಗಡಿಬಿಡಿ ವ್ಯತ್ಯಾಸಗಳು ಏನಿರುತ್ತಲ್ವಾ, ಏನಾಯ್ತು, ಇದು ಯಾಕೆ ಈ ಥರ ಅಂತ ಹೇಳಿ ಇದನ್ನು ಮಾಡಿದಾಗ, ಸೊ ಅವನು ಆ ಕಾರ್ಪೆಂಟ್ರಿಗೆ ಹೇಳ್ತಾನೆ, ನೋಡಪ್ಪ, ನೀನು 5 ಮುಕ್ಕಾಲು ತಿಂಗಳು ತಗೊಂಡಿದ್ಯಾ, ಇನ್ನೊಂದು ಬರೀ 6 ದಿನ ಮಾತ್ರ ತಗೊಂಡಿದ್ಯಾ. ಸೊ ಈಗ ಇದರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ಇದೇ ಮಹಾರಾಜರೇ. ಏನು ವ್ಯತ್ಯಾಸ ತೋರಿಸು ನನಗೆ ಅಂತ ಹೇಳಿದಾಗ, ಅವನು ಬಡಿಗ 6 ದಿನದ ಚಕ್ರ ಐತಲ್ಲ, ಅದನ್ನ ಉರುಳಿಸ್ತಾನೆ. ಅದು ಉರುಳಿಸಿದಾಗ ಅದೇನಾಗುತ್ತೆ, ಅದು ಎಲ್ಲಿವರೆಗೂ ಆ ಉರುಳಿಸಿರೋ ಶಕ್ತಿ ಇತ್ತೋ ಅಲ್ಲಿವರೆಗೂ ಅದು ಉರುಳ್ಕೊಂಡು ಹೋಗಿ ಕೊನೆಗೆ ಈ ಥರ ಅಲಗಾಡ್ತಾ 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 ರೌಂಡ್ ಹಾಕಿ ಬಿದ್ದುಬಿಡುತ್ತೆ. ಅದೇ ಇನ್ನೊಂದು, ಇದು 5 ಮುಕ್ಕಾಲು ತಿಂಗಳು ತಗೊಂಡಿದ್ನಲ್ಲ, ಅದನ್ನ ತೆಗೆದುಕೊಂಡು ಮಹಾರಾಜರೇ, ಇವಾಗ ಇದನ್ನ ನೋಡಿ ಅಂತ ಹೇಳ್ತಾನೆ. ಅದನ್ನ ತಳ್ತಾನೆ. ತಳ್ಳಿದಾಗ ಅದು ಬಹಳ ಸ್ಮೂತ್ ಆಗಿ ಹೋಗುತ್ತೆ. ಹೋಗಿ ಅದು ಎಲ್ಲಿವರೆಗೂ ಅದರ ಶಕ್ತಿ ಇತ್ತೋ ಅಲ್ಲಿವರೆಗೂ ಹೋಗಿ ನಿಲ್ಲುತ್ತಲ್ಲ, ನಿಲ್ಲುವಾಗ ಅದು ಅಲಗಾಡೋದು ಇಲ್ಲ, ಬೀಳೋದು ಇಲ್ಲ, ಅದು ಹಾಗೇ ನಿಂತ್ಕೊಂಡ್ಬಿಡುತ್ತೆ. ಆಗ ರಾಜ ಹೇಳ್ತಾನೆ, ಏನು ಅದ್ಭುತ ಇದು, ಏನು ಅದ್ಭುತ. ಒಂದು ತಳ್ಳಿದ್ರೆ ಅದು ಅಲಗಾಡ್ತಾ ಅಲ್ಲೇ ಬಿದ್ದೋಯ್ತು, ಇನ್ನೊಂದು ದೂರ ಹೋಗಿಯೂ ಅಲ್ಲೇ ಸ್ಥಿರವಾಗಿ ನಿಂತ್ಕೊಂತು, ಬೀಳಲೇ ಇಲ್ಲ. ಅಂದ್ರೆ ಅಷ್ಟು ಬ್ಯಾಲೆನ್ಸ್ ಆಗಿತ್ತು. ಆಗ ಕೇಳ್ತಾನೆ, ಇದು ಯಾಕೆ ಈ ಥರ ಆಯ್ತು ಅಂತ. ಆಗ ಅವನು ಹೇಳ್ತಾನೆ, ಮಹಾರಾಜರೇ, ಥರ ಇದೇನಿದು ರಿಮ್ ಅಂತೀವಲ್ಲ, ರಿಮ್ಗೆ ಏನಂತಾರೆ ಕನ್ನಡದಲ್ಲಿ? ಅಣಸು. ಅಣಸು ನೋಡಿ, ಅಣಸು ಅಂತ. ಕಣಸು. ಕಣಸು ಅಂದ್ರೆ ತಲೆನಲ್ಲಿ ಬರೋದ್ರಿ, ಡ್ರೀಮ್ ಅಲ್ಲ, ರಿಮ್. ಇವಾಗ ಈ ತರ ಚಕ್ರ ಇರುತ್ತಲ್ಲ, ಗಾಲಿಯ ಮೇಲೆ ಹಾಕ್ತಾರಲ್ಲ ಪಟ್ಟಿ, ಅದು ಅದರ ಕಟ್ಟ ಕಡೆಯ ಭಾಗ, ಅದೇ ಸರ್ಕಂಫರೆನ್ಸ್. ಗಾಲಿಯ ಸರ್ಕಂಫರೆನ್ಸ್ ರಿಮ್ ಅಂತಾರೆ ಇಂಗ್ಲಿಷಲ್ಲಿ. ಕನ್ನಡದಲ್ಲಿ ಪರಿಧಿ, ಗಾಲಿಯ ಪರಿಧಿ ಅಂತಾನೆ ಇಟ್ಕೊಳ್ಳಿ. ಗಾಲಿಯ ಪರಿಧಿ. ಸೊ ಆ ಬಡಿಗ ಹೇಳ್ತಾನೆ, ಮಹಾರಾಜರೇ, ಈ 5 ಮುಕ್ಕಾಲು ತಿಂಗಳು ನಾನು ತಗೊಂಡಿದ್ದೀನಲ್ಲ, ಅದರ ಈ ಪರಿಧಿಯನ್ನು ನೋಡಿ, ಅದರಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಅಂಶವು ತಪ್ಪಾಗಿಲ್ಲ, ಲೋಪವಿಲ್ಲ, ಅದು ಅಷ್ಟು ಕರೆಕ್ಟ್ ಆಗಿದೆ.
ಎರಡನೇದಾಗಿ ಆ ಗಾಲಿಯ ಇದು ಇರುತ್ತಲ್ಲ ಕಡ್ಡಿಗಳು, ಆ ಫೋಕ್ಸ್, ಅವುಗಳನ್ನ ನೋಡಿ. ಅವು ಯಾವ ರೀತಿ ಇವೆ? ಒಂದು ಚಿಕ್ಕದಾಗಿಯೂ ಹೆಚ್ಚು ಕಡಿಮೆ ಇಲ್ಲ, ಎಲ್ಲವೂ ಅಷ್ಟು ಪರ್ಫೆಕ್ಟ್ ಆಗಿ ಇವೆ. ಆಮೇಲೆ ಅದರ ಮಧ್ಯದಲ್ಲಿ ಆಕ್ಸಲ್ ಇರುತ್ತಲ್ಲ, ಆಕ್ಸಲ್ ಏನಂತ ಹೇಳ್ತೀವಿ? ಇಡೀ ಇಡೀ ಆ ಚಕ್ರವೇ ಆ ಒಂದು ಎಕ್ಸೆಲ್ ಮೇಲೆ ತಿರುಗತ್ತೆ ಅಲ್ವಾ? ಅದನ್ನ ನೋಡಿ, ಅದು ಕೂಡ ಎಷ್ಟು ಕರೆಕ್ಟ್ ಆಗಿದೆ. ಆದ್ದರಿಂದ ಅದನ್ನು ನಾನು ತಳ್ಳಿದ್ರು ಕೂಡ ಅದು ತನ್ನ ಶಕ್ತಿಯವರೆಗೂ ಉರುಳ್ತಾ ಹೋಯ್ತು. ನಂತರ ಅದು ಸ್ಥಿರವಾಗಿ ನಿಂತಿತು. ಅದೇ ಇದು 6 ದಿನಗಳಲ್ಲಿ ಮಾಡಿದ್ನಲ್ಲ, ಈ 6 ದಿನಗಳ ಚಕ್ರದ ಕತೆ ಏನು? ಅದರ ಪರಿಧಿಯೂ ಸರಿಯಾಗಿಲ್ಲ, ಅಲ್ಲಿ ಲೋಪ ದೋಷಗಳಿವೆ. ಆಮೇಲೆ ಆ ಕಡ್ಡಿಗಳೇನಿವೆ ಅಲ್ಲ, ಅವುಗಳು ಸರಿಯಾಗಿಲ್ಲ, ಅದರಲ್ಲೂ ಲೋಪ ದೋಷಗಳಿವೆ. ಮತ್ತು ಮಧ್ಯಭಾಗದ ಆಕ್ಸಲ್ಗೆ ಏನಂತಾರೆ? ಕರಣಿ, ಕಡನಿ, ದುಂಬದ ತುಂಬ ಮತ್ತು ಕರಣಿನೋ ಆಕ್ಸೆಲ್. ಇವಾಗ ಅನೇಕ ಇಂಗ್ಲಿಷ್ ಶಬ್ದಗಳು ನಮ್ಮ ಕನ್ನಡ ಡಿಕ್ಷನರಿ ಸೇರ್ಕೊಂಡ್ಬಿಟ್ಟಿವೆ, ಕನ್ನಡಮಯ ಆಗ್ಬಿಟ್ಟಿವೆ ಅಲ್ವಾ? ದೂಡಿ ಮತ್ತು ಗುಂಬ, ದೂಡಿ ಮತ್ತು ಗುಂಬ, ಎಕ್ಸೆಲ್ ಮತ್ತು ಅದರ ಸುತ್ತೋದು. ಈಗಲೂ ನಿಮ್ಮ ಬೈಕೋ ಕಾರೋ ಇದರಲ್ಲಿ ಸ್ವಲ್ಪ ಈ ಏನಂತಾರೆ, ಈ ಬಾಲ್ಸ್ ಇರುತ್ತಲ್ಲ ಚಿಕ್ಕದು, ಬೇರಿಂಗ್ಸ್, ಆ ಬೇರಿಂಗ್ಸ್ ಸ್ವಲ್ಪನೂ ಸೌದೋಗ್ಬಿಟ್ರೆ ಗಾಲಿ ಸ್ವಲ್ಪ ಹಿಂಗೆ ಆಗೋಕೆ ಶುರು ಆಗ್ಬಿಡುತ್ತೆ ಅಲ್ವಾ? ವಾಬ್ಲಿಂಗ್, ಅಲ್ಗಾಡೋದಕ್ಕೆ ಶುರು ಆಗ್ಬಿಡುತ್ತೆ. ಆದರೆ ಕರೆಕ್ಟ್ ಆಗಿದ್ರೆ ಸರಿಯಾಗಿರುತ್ತೆ ನೋಡಿ. ಅದೇ ರೀತಿ ಅವನು ತೋರಿಸ್ಕೊಡ್ತಾನೆ ಈ ರೀತಿ. ಸೊ ಈ ಪರಿಧಿಯಲ್ಲಿಯೂ ಲೋಪದೋಷ ಇಲ್ಲ, ಕಡ್ಡಿಯಲ್ಲಿಯೂ ಇಲ್ಲ, ಮತ್ತು ತುಂಬ ಮತ್ತು ಸೂರಿ ಮತ್ತು ದುಂಬದಲ್ಲಿಯೂ ಲೋಪದೋಷಗಳು ಇಲ್ಲ. ಅದೇ 6 ದಿನದ ಚಕ್ರದಲ್ಲಿ ಎಲ್ಲಾ ಕಡೆ ಲೋಪದೋಷಗಳಿವೆ. ಆದ್ದರಿಂದ ಈ ರೀತಿ ಆಯಿತು ಅಂತ ಹೇಳಿದಾಗ ಮಹಾರಾಜನಿಗೆ ಸಂತೋಷ ಆಗುತ್ತೆ. ಮಹಾರಾಜಿಂದ ಆಮೇಲೆ ಅವನದು ಇದಾಯಿತು. ಅವನು ಯುದ್ಧ ಮಾಡ್ತಾನೋ ಬಿಡ್ತಾನೋ ಸುತ್ತದಲ್ಲಿ ಬರಲ್ಲ. ಆದರೆ ಭಗವಾನರು ಮುಂದೆ ಬರಿತಾ ಹೇಳ್ತಾರೆ, ಓ ಭಿಕ್ಷುಗಳೇ, ನೀವು ಅನ್ಕೊಳ್ಬೋದು ಇವನು ಮರ ಕೆಲಸ ಮಾಡುವವನು, ಬಡಿಗ, ಕಾರ್ಪೆಂಟರ್, ರಥ ಮಾಡುವವನು ಬೇರೆ ಯಾರೋ ಆಗಿರ್ಬೋದು ಅಂತ. ಇಲ್ಲ, ಬೇರೆ ಯಾರೂ ಆಗಿರಲಿಲ್ಲ, ನಾನೇ ಆಗಿದ್ದೆ. ನಾನೇ ಕಾರ್ಪೆಂಟರ್ ಆಗಿದ್ದೆ, ನಾನೇ ಅದನ್ನು ಕಟ್ಟಿದ್ದೆ, ನಾನೇ ಅದನ್ನು ತೋರಿಸಿದ್ದೆ. ಸಮಯ ಕೊಟ್ಟು ಅದನ್ನು ಚೆನ್ನಾಗಿ ಮಾಡಿದಾಗ ಅದರ ಒಂದು ಗುಣವೇ ಬೇರೆ ಇರುತ್ತೆ ಅಲ್ವಾ? ಗಡಿಬಿಡಿ ಮಾಡಿಬಿಟ್ಟು ಇದನ್ನು ಮಾಡಿಬಿಟ್ರೆ ಸರಿಯಾಗಿರಲ್ಲ ಅಂತ ಹೇಳಿ ಭಗವಾನ್ ಹೇಳ್ತಾರೆ. ಅವನು ಭಾಳ ಒಬ್ಬ ಬುದ್ಧಿವಂತ ಬಡಿಗನಾಗಿದ್ದ. ಆದ್ದರಿಂದ ಅವನಿಗೆ ಕೊಟ್ಟಿರೋ 6 ತಿಂಗಳಲ್ಲಿ 2 ರೀತಿಯ ಚಕ್ರಗಳನ್ನು ಮಾಡಿ ತೋರಿಸ್ದ. ಒಂದು ಸಮಯ ತೆಗೆದುಕೊಂಡು ಮಾಡ್ದ, ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಮಾಡ್ದ. ಮುಂದುವರೆದು ಭಗವಾನ್ ಹೇಳ್ತಾರೆ, ಓ ಭಿಕ್ಷುಗಳೇ, ಅದೇ ರೀತಿ ಒಂದು ವೇಳೆ ನಿಮ್ಮ ಕಾಯ ಕರ್ಮಗಳಲ್ಲಿ ದೋಷ ಇತ್ತು ಅಂತಂದ್ರೆ, ವಚನ ಕರ್ಮಗಳಲ್ಲಿ ದೋಷ ಇತ್ತು ಅಂದ್ರೆ, ಮನೋಕರ್ಮಗಳಲ್ಲಿ ದೋಷ ಇತ್ತು ಅಂತಂದ್ರೆ ನೀವು ಜಾಸ್ತಿ ಮುಂದೆ ಹೋಗೋದಕ್ಕಾಗಲ್ಲ. ಸ್ವಲ್ಪ ಹೋಗ್ಬಿಟ್ಟು ಅಲ್ಗಾಡ್ತಾ ಬಿದ್ದು ಬಿಡ್ತೀರಿ.
ಆದ್ದರಿಂದ ಈ ಲೋಪದೋಷಗಳು ಕಾಯಕರ್ಮ ನಾವು ಮಾಡ್ತಾ ಇರ್ತೀವಿ ಶರೀರದಿಂದ, ಅದರಲ್ಲಿ ಲೋಪದೋಷಗಳಿವೆಯಾ ಇಲ್ವಾ ಅದನ್ನ ನೀವು ನೋಡ್ಬಿಟ್ಟು ಅದನ್ನ ಸರಿ ಮಾಡಬೇಕು. ಮಾಡ್ತಾ ಇರಬೇಕು, ಮಾಡ್ತಾ ಇರಬೇಕು, ಮಾಡ್ತಾ ಇರಬೇಕು. ವಚನಗಳು, ನಿಮ್ಮ ಮಾತು ಎಷ್ಟು ಶುದ್ಧವಾಗಿದೆ, ಎಷ್ಟು ಚೆನ್ನಾಗಿ ಮಾತಾಡ್ತೀರಿ, ಎಷ್ಟು ಕೆಟ್ಟದಾಗಿ ಮಾತಾಡ್ತೀರಿ, ಎಷ್ಟು ಒಳ್ಳೆಯ ಶಬ್ದಗಳನ್ನು ಉಪಯೋಗಿಸ್ತೀರಿ ಅಥವಾ ಎಷ್ಟು ಕೆಟ್ಟ ಶಬ್ದಗಳನ್ನು ಉಪಯೋಗಿಸ್ತೀರಿ, ಅದನ್ನೆಲ್ಲ ನೀವು ನೋಡಿ ಆ ಲೋಪ ದೋಷಗಳನ್ನು ತೆಗೆದು ಹಾಕ್ತಾ ಇರಿ. ಹಾಗೆ ಮನಸ್ಸಿನಲ್ಲಿ ಯೋಚನೆ ಮಾಡಿದಾಗ, ಮನಸ್ಸಿನ ಯೋಚನೆಗಳಲ್ಲಿ ಲೋಭ, ದ್ವೇಷ, ಅಜ್ಞಾನದ ಯೋಚನೆ ಬರ್ತಾ ಇದ್ರೆ, ಹಿಂಸೆ ಯೋಚನೆ ಬರ್ತಾ ಇದ್ರೆ, ಆಗ ಮನಸ್ಸು ದೋಷಮಯ ಆಗೇ ಬಿಡುತ್ತೆ ಅಲ್ವಾ? ಆ ರೀತಿಯ ಮನಸ್ಸಿನಿಂದ ನೀವು ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಕ್, ಧಮ್ಮದ ಮಾರ್ಗದಲ್ಲಿ ಬೆಳೆದು ನಿರ್ವಾಣ ಪಡೆಯೋದು ಅದು ಒಂದು ದೊಡ್ಡ ಮಾತಾಯ್ತು. ದಿನನಿತ್ಯದ ಜೀವನದಲ್ಲಿಯೇ ನೀವು ಏನನ್ನಾದ್ರೂ ಸಾಧಿಸ್ತೀನಿ ಅಂತ ಹೋದಾಗ ತೊಂದರೆ ಆಗಲ್ವಾ? ಮನಸ್ಸು ಚಂಚಲ ಆಗಲ್ವಾ? ನೀವೇನೋ ಮಾಡೋದಕ್ಕೆ ಒಳ್ಳೆ ಇಚ್ಛೆ ಇರುತ್ತೆ, ಏನೋ ಸಾಧನೆ ಮಾಡಬೇಕು ಅಂತ, ಆದರೆ ಮನಸ್ಸಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಮನಸ್ಸಲ್ಲಿ ಟೆನ್ಷನ್ ಇರುತ್ತೆ, ಮನಸ್ಸಲ್ಲಿ ಪಶ್ಚಾತ್ತಾಪ ಇರುತ್ತೆ, ಮನಸ್ಸಲ್ಲಿ ಚಂಚಲತೆ ಇರುತ್ತೆ, ಭಯ ಇರುತ್ತೆ, ಆತಂಕ ಇರುತ್ತೆ. ಯಾಕೆ ಬರುತ್ತೀವಿ ಎಲ್ಲ? ಲೋಪ ದೋಷಗಳಿಂದ ಕೂಡಿರುವ ಕಾಯ ಕರ್ಮಗಳು, ಶರೀರದ ಕರ್ಮ, ಮಾತಿನ ಕರ್ಮ, ಮನಸ್ಸಿನ ಕರ್ಮ. ಯಾವಾಗ ಒಂದು ಅದನ್ನೇ ಮತ್ತೆ ಭಗವಾನ್ ಹೇಳ್ತಾರೆ, ಯಾವ ರೀತಿ ಈ 5 ಮುಕ್ಕಾಲು ತಿಂಗಳು ತೆಗೆದುಕೊಂಡು ಅದನ್ನ ಬಹಳ ಒಂದು ಪರಿಪೂರ್ಣತೆ, ಪರ್ಫೆಕ್ಷನ್ಗೆ ತಗೊಂಡ್ಬಂದಿದ್ನಲ್ಲ ಆ ಬಡಿಗ, ಆ ರೀತಿ ನಿಮ್ಮ ಕರ್ಮಗಳನ್ನು ಒಳ್ಳೇದು ಏನೇ ಮಾಡಿದ್ರು ಒಳ್ಳೇದು ಮಾಡೋದು, ಆಮೇಲೆ ಕೆಟ್ಟದ್ದು ಮಾಡೋದು, ಅದು ಕಲ್ಪನೆಯಿಂದಾನೇ ಹೋಗ್ಬಿಡುತ್ತೆ. ಆ ಸ್ಥಿತಿಗೆ ಮುಟ್ಬಿಡೋದು. ಮಾತಾಡಿದ್ರೆ ಒಳ್ಳೇದೇ ಮಾತಾಡೋದು, ಕೆಟ್ಟದ್ದು ಮಾತಾಡೋದೇ ಇಲ್ಲ. ಯೋಚನೆ ಮಾಡಿದ್ರೆ ಕಾಯಕರ್ಮ ಸರಿ ಮಾಡೋದು ಸುಲಭ, ನಂತರ ಕಷ್ಟ ಇರೋದು ಮಾತನ್ನ ಅದನ್ನು ಸರಿ ಮಾಡೋದು ಇನ್ನು ನೆಕ್ಸ್ಟ್ ಸುಲಭ. ಮನಸ್ಸಿನ ಯೋಚನೆಗಳು ಎಲ್ಲೋ ಹರಿದುಕೊಂಡು ಹೋಗ್ಬಿಟ್ಟಿರುತ್ತೆ, ಯಾಕೆಂದ್ರೆ ಅದು ಬಹಳ ವೇಗವಾಗಿದೆ. ಕಾಯಕರ್ಮ ಮತ್ತು ಮಾತಿನ ಕರ್ಮ ನಾವು ಸ್ವಲ್ಪ ನಿಧಾನವಾಗಿ ತಡೆದು ಯೋಚನೆ ಮಾಡಿ ಹೇಳ್ಬೋದು, ಮಾತಾಡ್ಬೋದು. ಆದರೆ ಯೋಚನೆಗಳು, ಅವುಗಳಿಗೆ ಯಾವ ಒಂದು ಕಂಟ್ರೋಲ್ ಇಲ್ಲ ಅಲ್ವಾ? ಬಂದು ಯೋಚನೆ ಬಂದು ಹೋಗಿದ್ ಆದ್ಮೇಲೆ ನೆನಪಾಗುತ್ತೆ, ಅಯ್ಯೋ ನಾನು ಏನು ಯೋಚನೆ ಮಾಡ್ತಾ ಇದ್ದೆ, ಯಾಕೆಂದ್ರೆ ಅವಾಗ ಜಾಗೃತ ಭಾವ ಇರಲಿಲ್ಲ. ಈ ಪಚೇತನ ರಾಜ ಯಾವ ರೀತಿ ತನ್ನ ಬಡಿಗನಿಗೆ ಹೇಳಿದ್ಮೇಲೆ, ಬಡಿಗ ಅವನು ಎಷ್ಟು ಸರಳವಾಗಿ ತನ್ನ ದಿನನಿತ್ಯದ ಸಲಕರಣೆಯನ್ನ ಉದಾಹರಣೆ ಕೊಟ್ಟು ಹೇಳ್ತಾನೆ, ತೋರಿಸ್ಕೊಡ್ತಾನೆ. ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ಸಾರಿ ಏನ್ ಮಾಡ್ತೀವಿ, ಗಡಿಬಿಡಿ ಮಾಡ್ತೀವಿ. ಈಗಲೇ ಬೇಕು, ಇನ್ಸ್ಟಂಟ್ ಬೇಕು, ರಿಸಲ್ಟ್ ಇವಾಗಲೇ ಬರಬೇಕು, ಸಮಯನೇ ಕೊಡಲ್ಲ. ಸಮಯ ಕೊಟ್ಟಿಲ್ಲ ಅಂತಂದ್ರೆ ಆ ವಸ್ತುವಿನ ಕ್ವಾಲಿಟಿ ಕೂಡ ಅದೇ ತರ ಇರುತ್ತೆ, ಆ ವಸ್ತುವಿನ ಒಂದು ಬಾಳಿಕೆನೂ ಅಷ್ಟಕ್ಕಷ್ಟೇ. ಆದ್ದರಿಂದ ಸಮಯ ಕೊಡಿ, ಪ್ರಯತ್ನವನ್ನು ಕೂಡ ಕೊಡಿ. ಅದೇ ನಮ್ಮ ಪರಿಪೂರ್ಣತೆಯ ಏನಂತೀವಿ ಸೀಕ್ರೆಟ್, ಬೀಗದ ಕೈ. ನಿಜ ಅಲ್ವಾ? ಈ ಸುತ್ತದ ಒಂದು ಅಂಶದಲ್ಲಿ ಭಗವಾನ್ರು ಏನ್ ಹೇಳ್ತಾರೆ ಅಂತಂದ್ರೆ, ಗಡಿಬಿಡಿ ಮಾಡಬೇಡಿ, ಆದರೆ ನಿರಂತರವಾಗಿ ನಿಮ್ಮ ಕಾಯಕರ್ಮ, ವಚೀಕರ್ಮ, ಮನೋಕರ್ಮ ಚೆನ್ನಾಗಿ ಮಾಡಿದ್ರೆ ನೀವು ಬೀಳಲ್ಲ. ಯಾವ ರೀತಿಯ ಖಾಲಿ ಬೀಳಲಿಲ್ವಲ್ಲ, ಚಕ್ರ ನಿಂತ್ಕೊಂಡಿತ್ತಲ್ಲ, ಅದೇ ರೀತಿ ನೀವು ಬೀಳಲ್ಲ. ಒಂದ್ ವೇಳೆ ಪಾರಮಿ ಕಂತಿ ಪಾರಮಿ ನೋಡಿ, ಓದಿ ಜ್ಞಾನ ಪಡೀಲಿಕ್ಕೆ 10 ಪಾರಮಿ ಗುಣಗಳನ್ನು ಬೆಳೆಸ್ಕೊಳ್ಳೋ ಎಲ್ಲ ಅದೇ ತರ ನಡೆಯಲ್ಲ.
ಕೆಲವೊಂದು ಅಂಶಗಳು